ಮಗ ನೆನ್ನೆ ನೋಡ್ಲೆ ಎಡಿಟ್ ಹೆಂಗ್ ಮಾಡಿ ಮಗ ಮಸ್ತ್ ಮಾಡಿದ್ದಲ್ಲ. ಅವಂದೇನ್ ಮಾಡ್ತಲೆ ನಂದು ನೋಡ ಅವನಿಗೆ ಬಾರಿ ಮಾಡಿ. ನೀನ್ ಬಿಡ್ಲೆ ನಮ್ಕನ್ ಮಸ್ತ್ ಮಾಡ್ತೆ. ಲೇ ದೋಸ್ತ ನನಗೊಂದ್ 4,000 ರೂಪಾಯಿ ಬೇಕ್ಲೆ. ಹೌದಾ, ನಂದು ಇನ್ನ ಕಂಪ್ನಿ ಪೇಮೆಂಟ್ ಕೊಟ್ಟಿಲ್ಲ, ನಮ್ಮ ಅಣ್ಣ ಕೇಳ್ತೀನಿ. ಅಣ್ಣ ಹಲೋ, ನಮ್ ಸ್ವಲ್ಪ 4,000 ರೂಪಾಯಿ ಕಾಸು ಬೇಕಾಗಿದ್ವು, ಹಾಕು. ಸರಿ ಆಗ್ತೀನಿ ನೋಡ. ಮಗ ಕಳ್ಸಿ ನೋಡ್ಲಿ, ನಮ್ಮ ಅಣ್ಣನ ದುಡ್ಡು 1-2 ದಿನದ ವಾಪಸ್ ಕೊಟ್ಬಿಡು ಜಲ್ದಿ. ತುಂಬಾ ಟ್ಯಾಂಕ್ಸ್ ಮಗ, ಆದಷ್ಟು ಬೇಗ ವಾಪಸ್ ಕೊಡ್ತೀನಿ. ಸರಿ ಟೈಮ್ ಆಯ್ತು, ಹೋಗ್ತೀನಿ ನಾನು. ಮಗ ನೀ ಅವ್ನಿಗೆ ಯಾಕೆ ರೊಕ್ಕ ಕೊಟ್ಟಿ? ನಮ್ಮ ಓಣ ಹಿಂದ ಮುಂದೆ ನೋಡ್ತಾರೆ ರೊಕ್ಕ ಕೊಡಕ ಅವನಿಗೆ. ಅವ್ನಿಗೆ ಯಾಕೆ ಕೊಟ್ಟಿಲ್ಲ? ನಾ ಕೊಟ್ಟು ಒಂದ್ಸಲ ಅನ್ಭವಿಸಿನ ಅವನಿಗೆ. ನೀನ್ ಕೊಡೋ ಡೋಟಪ್ಪ ನೀನ್ ರೊಕ್ಕ. ನೀವಿಬ್ರು ಎಷ್ಟು ಹೇಳಕ್ ಕುಂತಿರ್ಲಿ, ಅವ್ನ ಮ್ಯಾಲ ಬಾಳ ನಂಬಿಕಲ್ಲಿ ನನಗ ಪಟ್ಟ ಕೊಡ್ತಾನ. ಸಣ್ಣರಿದ್ದಾಗ್ಲಿಂದ ಒಂದೇ ಗಂಗಾಳದಾಗ ಊಟ ಮಾಡಿವ್ಲಿ, ಅವನ ಬಗ್ಗೆ ಹೆಂಗ್ ಕದ್ದಾಗ ಮಾತಾಡ್ತಾರಲ್ಲ. ಫ್ರೆಂಡ್ಶಿಪ್ ಗ್ರೂಪಲ್ಲಿ ನಂಬಿಕೆ ಉಳಿಸ್ಕೊಳ್ಳೋ ಹಾಗಿದ್ರೆ ದುಡ್ಡಿನ ವ್ಯವಹಾರ ಮಾಡಿ, ಇಲ್ಲ ಅಂದ್ರೆ ಫ್ರೆಂಡ್ಶಿಪ್ ಗ್ರೂಪಲ್ಲಿ ಈ ತರ ಎಲ್ಲ ಯಾರಿಗೂ ಮೋಸ ಮಾಡಬೇಡಿ.